ನಮಸ್ಕಾರ ಸ್ನೇಹಿತರೆ. ಪಹಲ್ಗಾಮ್ ಘಟನೆ ನಂತರ ಭಾರತ ಪಾಕಿಸ್ತಾನ ನಡುವೆ ಮತ್ತೊಮ್ಮೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರೋ ಹೊತ್ತಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಿ, ಎರಡೂ ಸೇನೆಗಳ ಮಿಲಿಟರಿ ಕಂಪ್ಯಾರಿಸನ್ ಹೇಗಿದೆ ಅಂತ. ಕಾಲಕಾಲಕ್ಕೆ ಮಿಲಿಟರಿ ಅಡ್ವಾನ್ಸ್ ಮಾಡಿಕೊಂಡು ಸ್ವದೇಶಿ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡಿಕೊಂಡು ಮುನ್ನುಗ್ತಾ ಇರೋ ಭಾರತೀಯ ಸೇನೆ ಎಷ್ಟು ಸ್ಟ್ರಾಂಗ್ ಆಗಿದೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ರೀತಿಯಲ್ಲಿ ಸೊಪ್ಪು ತಿಂದಾದ್ರೂ ಪರವಾಗಿಲ್ಲ, ನಾವು ಆರ್ಮಿ ಗಟ್ಟಿ ಇಟ್ಕೊಳ್ತೀವಿ ಅಂತ ಹೇಳಿ ಯಾವಾಗಲೂ ಸೇನೆ ಮೇಲೆ ಖರ್ಚು ಮಾಡೋ, ಅಂದ್ರೆ ಅವ್ರ ದೇಶದ ಸಾಮರ್ಥ್ಯ ಕಂಪೇರ್ ಮಾಡಿದ್ರೆ ವಿಪರೀತ ಖರ್ಚು ಮಾಡೋ ಪಾಕಿಸ್ತಾನದ ಮಿಲಿಟರಿ ಸ್ಟ್ರೆಂತ್ ಏನು ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ತನ್ನ ಸಾಮರ್ಥ್ಯಕ್ಕೆ ಮೀರಿ ಖರ್ಚು ಮಾಡುತ್ತೆ ಅಂತ ಪಾಕಿಸ್ತಾನವೇ ಕೊಟ್ಟಿರೋ ಅಫಿಷಿಯಲ್ ಲೆಕ್ಕಾಚಾರದ ಪ್ರಕಾರ 10% ಪಾಕಿಸ್ತಾನದ ಪಾಪ್ಯುಲೇಷನ್ ಭಿಕ್ಷುಕರು. ಪ್ರತಿ 10ರಲ್ಲಿ ಒಬ್ಬ ಪಾಕಿಸ್ತಾನದಲ್ಲಿ ಭಿಕ್ಷುಕರಿದ್ದಾರೆ. ಸೌದಿ ಅರೇಬಿಯಾ ಸೇರಿದಂತೆ ವಿಶ್ವಾದ್ಯಂತ ಭಿಕ್ಷೆಯನ್ನೇ ಬಿಸ್ನೆಸ್ ಮಾಡಿಕೊಂಡು ಚೀಮಾರಿಯನ್ನು ಇವರು ಪಡಿತಾ ಇರ್ತಾರೆ. ಆದರೂ ಕೂಡ ವಿಪರೀತ ಸೇನೆ ಮೇಲೆ ದುಡ್ಡನ್ನು ಹಾಕ್ತಾರೆ. ಯಾವಾಗಲೂ ಕೂಡ ಪಾಕಿಸ್ತಾನ ವಿಚಾರದಲ್ಲಿ ಇದನ್ನು ಹೇಳಲಾಗುತ್ತೆ, ಒಂದು ನಾಯಿ ಏನು ಮಾಡುತ್ತೆ ಹೇಳಿ, ಬಾಲವನ್ನು ಅಲುಗಾಡಿಸುತ್ತೆ. ಆದರೆ ಬಾಲ ವಿಪರೀತ ದಪ್ಪ ಆದರೆ ಅವಾಗ ನಾಯಿಗೆ ಬಾಲವನ್ನು ಅಲುಗಾಡಿಸ್ಲಿಕ್ಕಾಗಲ್ಲ. ಆ ಬಾಲವೇ ನಾಯಿಗೆ ಭಾರ ಆಗಿ ನಾಯಿಯ ಓಟವನ್ನು ಕುಗ್ಗಿಸುತ್ತಲ್ಲ. ಪಾಕಿಸ್ತಾನ ರಾಷ್ಟ್ರ ಮತ್ತು ಸೇನೆಯ ಸಂಬಂಧ ಕೂಡ ಹಿಂಗೆ ಆಗೋಗಿದೆ. ಬನ್ನಿ ನಾವು ನೀಟಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಇಷ್ಟೆಲ್ಲ ತಮ್ಮ ಸಾಮರ್ಥ್ಯ ಮೀರಿ ಸೇನೆಗೆ ಖರ್ಚು ಮಾಡೋ ಪಾಕಿಸ್ತಾನ ನಿಜಕ್ಕೂ ಭಾರತವನ್ನು ಫೇಸ್ ಮಾಡೋ ದಮ್ಮನ್ನು ಹೊಂದಿದೆಯಾ? ಯುದ್ಧ ಶುರುವಾಯಿತು ಅಂದರೆ ಎಷ್ಟು ದಿನ ಯುದ್ಧವನ್ನು ನಡೆಸೋಕ್ಕಾಗತ್ತೆ, ಅಥವಾ ಎದುರು ನಿಲ್ಲುವಂಥ ಟೆಕ್ನಾಲಜಿ ಅವರ ಹತ್ರ ಇದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಭಾರತೀಯ ಸೇನೆ ದುರ್ಬಲ ಎಂದ ಅಸೀಂ ಮುನೀರ್. ಇತ್ತೀಚೆಗಷ್ಟೇ ನಾವೇ ಬೇರೆ, ಹಿಂದೂಗಳೇ ಬೇರೆ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಬೇರೆ, ಅದಕ್ಕೆ ನಮ್ಮ ಪೂರ್ವಜರು ದೇಶವನ್ನು ಒಡೆದು 2 ಸಪರೇಟ್ ರಾಷ್ಟ್ರ ಮಾಡಿರೋದು ಅಂತೆಲ್ಲ ಒಳ್ಳೆ ಉಗ್ರಂತರ ಹೇಳಿಕೆ ಕೊಟ್ಟಿದ್ದ ಪಾಕ್ ಸೇನಾಧಿಪತಿ ಅಸೀಂ ಮುನೀರ್ ಮಾತಿನ ಬರದಲ್ಲಿ ಭಾರತೀಯ ಸೇನೆಯನ್ನು ಕೂಡ ಹೀಯಾಳಿಸಿದ್ದ. 13 ಲಕ್ಷ ಸೇನೆಯ ಇಂಡಿಯನ್ ಆರ್ಮಿನ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂದಮೇಲೆ ಬಲೂಚಿಸ್ತಾನದ 4 ಬಂಡುಕೋರು ನಮ್ಮನ್ನು ಏನು ಮಾಡೋಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿದ್ದ. ಪಾಕಿಸ್ತಾನ ಆ ಭ್ರಮೆಯಲ್ಲೇ ಇರಲಿ. ಇಲ್ಲಿ ನಾವು ಭಾರತ ಪಾಕಿಸ್ತಾನಗಳ ಸೇನಾ ಬಲಾಬಲವನ್ನ 3ನೇ ರಾಷ್ಟ್ರವೊಂದು ಕಂಪೇರ್ ಮಾಡಿ ಕೊಟ್ಟಿರೋ ಡೇಟಾವನ್ನೇ ನಾವು ನೋಡ್ತಾ ಹೋಗೋಣ. ಜಗತ್ತಿನ 4ನೇ ಪವರ್ಫುಲ್ ಆರ್ಮಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರತಿ ವರ್ಷ ಜಗತ್ತಿನ ಅತ್ಯಂತ ಪವರ್ಫುಲ್ ಸೇನೆಗಳ ರ್ಯಾಂಕಿಂಗ್ ಕೊಡುತ್ತೆ. ನಾವು ಮಾಡೋದಲ್ಲ ಇದು, ಭಾರತೀಯರು ಮಾಡೋ ರ್ಯಾಂಕಿಂಗ್ ಅಲ್ಲ ಇದು, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನವ್ರು ಮಾಡೋದು. 2025ರ ರ್ಯಾಂಕಿಂಗ್ನಲ್ಲಿ ಅಮೆರಿಕ, ರಷ್ಯಾ, ಚೀನಾ ನಂತರ ಭಾರತ 4ನೇ ಸ್ಥಾನದಲ್ಲಿದೆ. ಈ ಇಂಡೆಕ್ಸ್ ಪ್ರಕಾರ UK, ಫ್ರಾನ್ಸ್, ಸೌತ್ ಕೊರಿಯಾ ಸೇನೆಗಳಿಗಿಂತಲೂ ಭಾರತ ಸ್ಟ್ರಾಂಗ್ ಇದೆ. ಆದರೆ ಪಾಕಿಸ್ತಾನ ಇದೇ ವರ್ಷ 9ನೇ ಸ್ಥಾನದಿಂದ 12ನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ. ಬ್ರೆಜಿಲ್, ಇಟಲಿ, ಟರ್ಕಿಗಳೇ ಪಾಕಿಸ್ತಾನಕ್ಕಿಂತ ಸ್ಟ್ರಾಂಗ್ ಆರ್ಮಿಗಳನ್ನು ಹೊಂದಿವೆ. ಭಾರತದ ರಕ್ಷಣಾ ಬಜೆಟ್ ಗಾತ್ರ 6.8 ಲಕ್ಷ ಕೋಟಿ ರೂಪಾಯಿ. ಆದರೆ ಪಾಕ್ ಡಿಫೆನ್ಸ್ ಬಜೆಟ್ ಹತ್ತತ್ರ 2.8 ಲಕ್ಷ ಕೋಟಿ ರೂಪಾಯಿ. ಅಂದರೆ ಪಾಕಿಸ್ತಾನದ 2 ಪಟ್ಟಿಗಿಂತ ಜಾಸ್ತಿ ಭಾರತ ಖರ್ಚು ಮಾಡ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ರೂಪಾಯಿಗಿರೋ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಿರ್ಬೋದು. ಭಾರತದ ಪ್ರತಿ ರೂಪಾಯಿಗೆ ಪಾಕಿಸ್ತಾನದ 3.5 ರೂಪಾಯಿ ಬರುತ್ತೆ ಹೆಚ್ಚು ಕಮ್ಮಿ. ಸೊ ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕು. ಆರ್ಮಿ ಬಲಾಬಲ 14.5 ಲಕ್ಷ ಆಕ್ಟಿವ್ ಸೈನಿಕರೊಂದಿಗೆ ಭಾರತ ಜಗತ್ತಲ್ಲೇ 2ನೇ ಅತಿ ದೊಡ್ಡ ಲ್ಯಾಂಡ್ ಆರ್ಮಿ ಹೊಂದಿರೋ ರಾಷ್ಟ್ರ. ಜೊತೆಗೆ 11.5 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ, 25 ಲಕ್ಷ ಪ್ಯಾರಾಮಿಲಿಟರಿ ಪಡೆಗಳಿವೆ. ಸೊ ಒಟ್ಟು ಸೈನಿಕರ ಸಂಖ್ಯೆ ಹತ್ತತ್ರ 50 ಲಕ್ಷ ಆಗುತ್ತೆ. ಪಾಕ್ ಭೂಸೇನೆಯಲ್ಲಿ 6.5 ಲಕ್ಷ ಸೈನಿಕರಿದ್ದಾರೆ, ಜೊತೆಗೆ 5 ಲಕ್ಷ ಪ್ಯಾರಾಮಿಲಿಟರಿ ಪಡೆ. ಅತಿ ಹೆಚ್ಚು ಸೈನಿಕರನ್ನು ಹೊಂದಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಪಾಕಿಗಳು 7ನೇ ರ್ಯಾಂಕ್ ಇದ್ದಾರೆ. ಸೊ ಅಂಕಿ ಅಂಶಗಳ ಪ್ರಕಾರ ಪಾಕ್ಗಿಂತ 2 ಪಟ್ಟು ಹೆಚ್ಚು ಸೈನಿಕರಿಗೆ ಗಡಿಯಲ್ಲಿ ಬಂದೂಕು ಕೊಟ್ಟು ನಾವು ನಿಲ್ಲಿಸಬಹುದು. ಜೊತೆಗೆ ಟ್ಯಾಕ್ಟಿಕಲ್ ಹಾಗೂ ಭಾರತೀಯ ಸೈನಿಕರು ಪಾಕ್ ಸೈನಿಕರಿಗಿಂತ ಅಡ್ವಾನ್ಸ್ಡ್ ಇದ್ದಾರೆ. ಭಾರತದ ಭೂಸೇನೆ ಬಳಿ ಇರೋ ಯುದ್ಧ ಟ್ಯಾಂಕ್ಗಳ ಸಂಖ್ಯೆ 4201. ನಮ್ಮ ಹತ್ರ T-90 ಭೀಷ್ಮ, ಅರ್ಜುನ ಟ್ಯಾಂಕ್ಗಳಿವೆ. ಪಾಕಿಸ್ತಾನ ಬಳಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ 2627 ಟ್ಯಾಂಕ್ಗಳಿವೆ. ಆದರೆ ಈ ಸಂಖ್ಯೆ 3000 ದಾಟಿದೆ ಅಂತ ಇತರ ಡೇಟಾಗಳು ಹೇಳ್ತವೆ. ಈ ಪೈಕಿ ಹೆಚ್ಚಿನವು ಚೀನಾ ಕೊಟ್ಟಿರೋ ಪ್ರಸಾದ. ಚೈನಾ ನಿರ್ಮಿತ ಟೈಪ್ 55, ಟೈಪ್ 59, ಅಲ್ ಜಹಾರ್ಗಳಂಥ ಮೊದಲ ಹಾಗೂ 2ನೇ ಜನರೇಷನ್ನ ಟ್ಯಾಂಕ್ಗಳು. ಭಾರತದ 3rd ಜನರೇಷನ್ ಅರ್ಜುನ ಹಾಗೂ ರಷ್ಯಾ ಜೊತೆ ನಿರ್ಮಿಸಲಾಗಿರೋ T-90 ಟ್ಯಾಂಕ್ಗಳ ಮುಂದಿಗೆ ನಿಲ್ಲಕ್ಕೆ ಆಗಲ್ಲ. ಭಾರತದ ಬಳಿ 1.48 ಲಕ್ಷ ಆರ್ಮರ್ಡ್ ವೆಹಿಕಲ್ಸ್ ಇವೆ. ಇದು ಪಾಕಿಸ್ತಾನಕ್ಕಿಂತ 3 ಪಟ್ಟು ಜಾಸ್ತಿ. ಆದರೆ ಇನ್ಫೆಂಟ್ರಿ ಫೈಟಿಂಗ್ ವೆಹಿಕಲ್ಗಳ ಸಾಮರ್ಥ್ಯದಲ್ಲಿ ಪಾಕಿಸ್ತಾನ ನಂಬರ್ ಜಾಸ್ತಿ ಕಾಣುತ್ತೆ. ಅಮೆರಿಕನ್ ಇನ್ಫೆಂಟ್ರಿ ಕಾಂಬ್ಯಾಟ್ ವೆಹಿಕಲ್ಗಳು US M113, ಸೌದಿ ಅರೇಬಿಯಾದ ಅಲ್ ಫಹದ್ ವಾಹನಗಳ ಸಂಖ್ಯೆ 3000ಕ್ಕೂ ಜಾಸ್ತಿ ಇದೆ. ಭಾರತ ಈಗೀಗ ಇನ್ಫೆಂಟ್ರಿ ಕಾಂಬ್ಯಾಟ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಮಾಡಿಕೊಳ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ
ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಯಾವುದೇ ದುಡಿತಾ ಇರೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ತುಂಬ ಮುಖ್ಯ. ಅದು ಎಲ್ಲ ಆರ್ಥಿಕ ತಜ್ಞರು ರೆಕಮೆಂಡ್ ಮಾಡುವಂಥ ಒಂದು ಪ್ರೊಟೆಕ್ಷನ್ ಪ್ಲಾನ್. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ 50 ಲಕ್ಷಕ್ಕೋ 1 ಕೋಟಿಗೋ 2 ಕೋಟಿಗೋ 3 ಕೋಟಿಗೋ ನಿಮ್ಮ ಆರ್ಥಿಕ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅವರು ಇಲ್ಲ ಅಂತ ಆದರೆ, ಆ ರೀತಿ ದುರದೃಷ್ಟಕರ ಅನಿರೀಕ್ಷಿತ ಘಟನೆಗಳು ನಡೆದರೆ, ಆಗ ಅವರ ಫ್ಯಾಮಿಲಿಗೆ ಆ ಅಮೌಂಟ್ ಲಂಸಮ್ ಆಗಿ ಸಿಗೋ ಮೂಲಕ ಆರ್ಥಿಕ ಭದ್ರತೆ ಸಿಗುತ್ತೆ ಫ್ಯಾಮಿಲಿಗೆ. ಅವರು ದುಡಿಮೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಅವರು ಇಲ್ಲ, ಮುಂದೇನು ಬದುಕೋದು ಹೇಗೆ ಅನ್ನೋ ಆತಂಕ ಫ್ಯಾಮಿಲಿಗೆ ಇರೋದಿಲ್ಲ. ಯಂಗ್ ಏಜ್ನಲ್ಲಿ ಜಾಯಿನ್ ಆದಷ್ಟು ಪ್ರೀಮಿಯಂ ಅಮೌಂಟ್ ಕಮ್ಮಿ ಇರುತ್ತೆ, ಜೊತೆಗೆ ಅದು ಹಾಗೆ ಲಾಕಿನ್ ಆಗಿಬಿಡುತ್ತೆ, ಪ್ರೀಮಿಯಂ ಜಾಸ್ತಿ ಆಗಲ್ಲ. ಆಮೇಲೆ ಉದಾಹರಣೆಗೆ 25 ವರ್ಷದ ವ್ಯಕ್ತಿ ನನಗೆ 60 ವರ್ಷ ಆಗೋ ತನಕ ಈ ಪ್ರೊಟೆಕ್ಷನ್ ಬೇಕು, 1 ಕೋಟಿಯ ಕವರೇಜ್ ಬೇಕು ಅಂತ ಜಾಯಿನ್ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ 500, 600, 700 ಈ ಥರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೀಮಿಯಂ ಎಷ್ಟು ಅಂತ. ಈ ರೀತಿ ಪ್ರೀಮಿಯಂ ಶುರು ಆಯಿತು ಅಂತ ಹೇಳಿದ್ರೆ ಅವರಿಗೆ 60 ವರ್ಷ ಆಗೋ ತನಕವೂ ತಿಂಗಳಿಗೆ 500-600 ರೂಪಾಯಿನೇ ಇರುತ್ತೆ, ಜಾಸ್ತಿ ಆಗಲ್ಲ. ಸೊ ಇನ್ನು 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ತಿಂಗಳಿಗೆ 500 ರೂಪಾಯಿ ಎಂಥ ದೊಡ್ಡ ಅಮೌಂಟ್ ಆಗಿರುತ್ತೆ, ನೀವು ಯೋಚನೆ ಮಾಡ್ಬೋದು. ಹಾಗಾಗಿ ಎಷ್ಟು ಬೇಗ ಜಾಯಿನ್ ಆಗ್ತಿರೋ ಅಷ್ಟು ಒಳ್ಳೆಯದು. ಏಜ್ ಜಾಸ್ತಿ ಆಗ್ತಾ ಹೋದಾಗ ಕೂಡ ಪ್ರೀಮಿಯಮು ಕೂಡ ಜಾಸ್ತಿ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು. ಡಿಸ್ಕೌಂಟ್ ಎಷ್ಟು ಅನ್ನೋದನ್ನು ಕೂಡ ಅಲ್ಲೇ ಲಿಂಕ್ ಮೇಲ್ಗಡೆ ಮೆನ್ಷನ್ ಮಾಡಿದ್ವಿ, ನೀವು ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಈ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಯುದ್ಧ ಭೂಮಿಯಲ್ಲಿ ಸೈನಿಕರ ಕೈಗೆ ಕೊಡೋ ಆಯುಧಗಳ ವಿಚಾರಕ್ಕೆ ಬಂದರೆ ಪಾಕ್ ಸೇನೆ ತುಂಬ ಹಿಂದೆ ಇದೆ. ಸೈನಿಕರು ಅತಿ ಹೆಚ್ಚಾಗಿ ಬಳಸೋ ಆಕ್ಟಿವ್ ಡ್ಯೂಟಿ ಬಂದೂಕುಗಳು ಅಂತ ಬಂದಾಗ ಹಳೆ ಕಾಲದ ಆನೆ ತೂಕದ HK-53S ಚೀನಾದ ಟೈಪ್ 56 ಬಂದೂಕನ್ನು ಬಳಸುತ್ತೆ. ಇದು AK-47ನ ಡೂಪ್ಲಿಕೇಟ್. ಆದರೆ ಭಾರತದಲ್ಲಿ ಸಾಕಷ್ಟು ವೆರೈಟಿಯ ಆಯುಧವನ್ನು ಬಳಸಲಾಗುತ್ತೆ. ನಾವು ಸ್ವದೇಶಿ ನಿರ್ಮಿತ INSAS ಬಂದೂಕುಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ AK-203 ಹಾಗೂ SIG-716L ಅನ್ನೋ ಅಡ್ವಾನ್ಸ್ ಬಂದೂಕುಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಪಾಕ್ ಬಳಿ ಶಾಹೀನ್, ನಾಸರ್, ರಾಡ್, ಬಾಬರ್ ಅನ್ನೋ ಮಿಸೈಲ್ಗಳಿವೆ. ಇಲ್ಲಿ ಬಾಬರ್ ಅಂತ ಇಟ್ಟಿರೋದು ಭಾರತವನ್ನು ಕೆಣ್ಕೋಕೆ, ದಾಳಿ ಮಾಡ್ಕೊಂಡ್ಬಂದು ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಬಾಬರ್ ಹೆಸರಿಟ್ಟಿದ್ದೀವಿ ನೋಡಿ ಅಂತ ನಮ್ಮನ್ನು ಕೆಣ್ಕೋಕೆ. ಬರೀ ಬಾಬರ್ ಅಲ್ಲ, ಗಜನಿ, ಗೋರಿ ಅಂತೆಲ್ಲ ಶಸ್ತ್ರಾಸ್ತ್ರಕ್ಕೆ ಹೆಸರಿಟ್ಕೊಂಡಿದ್ದಾರೆ ಈ ದೂರ್ತರು. ಹಾಗೆ ಶಾಹೀನ್ ಅನ್ನೋ ಮಿಸೈಲ್ ಕೂಡ ಇದೆ. ಇದು ಸುಮಾರು 2700 ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡುತ್ತೆ ಅಂತ ಪಾಕ್ ಹೇಳುತ್ತೆ. ಆದರೆ ಇವುಗಳಲ್ಲೂ ಚೈನೀಸ್ ಟೆಕ್ನಾಲಜಿ ಇದೆ. ಜೊತೆಗೆ ಚೈನೀಸ್ ಮಿಸೈಲ್ಗಳು ಸಾಕಷ್ಟು ಬಾರಿ ಫೇಲ್ ಆಗಿರೋ ಎಕ್ಸಾಂಪಲ್ಸ್ ಕೂಡ ಇದೆ. ಪಾಕ್ ಮಿಸೈಲ್ಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೋಗಲ್ಲ ಅನ್ನೋ ಅನುಮಾನ ಅಂತೂ ಇದ್ದೇ ಇದೆ. ಇನ್ನು ಶಹೀನ್, ಅಬ್ದಾಲಿ ಸೇರಿ 6 ಆಪರೇಷನಲ್ ಮಿಸೈಲ್ಗಳಿಗೆ ಅಣ್ವಸ್ತ್ರ ಸಾಗಿಸೋ ಸಾಮರ್ಥ್ಯ ಇದೆ ಅನ್ನೋ ಮಾಹಿತಿ ಇದೆ. ಒಟ್ಟಾರೆ ಎಷ್ಟು ಮಿಸೈಲ್ಸ್ ಅಥವಾ ಮಿಸೈಲ್ ಸಂಖ್ಯೆ ಇದೆ ಅನ್ನೋ ಖಚಿತ ಮಾಹಿತಿಯನ್ನು ಅವರು ಬಿಟ್ಕೊಟ್ಟಿಲ್ಲ. ಆದರೆ ಭಾರತದ ಬಳಿ ಬ್ಯಾಲಿಸ್ಟಿಕ್, ಕ್ರೂಸ್, ಏರ್ ಟು ಏರ್ ಮಿಸೈಲ್ ಸೇರಿದ ಹಾಗೆ ಒಟ್ಟು 29ಕ್ಕೂ ಹೆಚ್ಚು ವಿಧದ ಮಿಸೈಲ್ಸ್ ಇವೆ. ಅಂದರೆ ಸಂಖ್ಯೆಯಲ್ಲ, ಬೇರೆ ಬೇರೆ 29 ಟೈಪ್ಸ್ ಆಫ್ ಮಿಸೈಲ್ಸ್ ಇವೆ. ಬ್ರಹ್ಮೋಸ್, ಅಗ್ನಿ, ಪೃಥ್ವಿ, ಅಸ್ತ್ರ, ನಿರ್ಭಯ್ ಸೀರೀಸ್ನ ಮಿಸೈಲ್ಗಳು ಇಂಪಾರ್ಟೆಂಟ್. ಇವೆಲ್ಲ ಅಣ್ವಸ್ತ್ರ ಸಾಗಿಸೋ ಸಾಮರ್ಥ್ಯ ಇರೋ ಮಿಸೈಲ್ಸ್. ಅಗ್ನಿ 6 ಸೂರ್ಯ ಮಿಸೈಲ್ಸ್ 16,000 ಕಿಲೋಮೀಟರ್ಗಳ ಮ್ಯಾಕ್ಸಿಮಮ್ ರೇಂಜ್ ಹೊಂದಿವೆ. ಮಿಸೈಲ್ ಬಗ್ಗೆ ಹೇಳಿದ್ಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಕೂಡ ಹೇಳಬೇಕಲ್ಲ. ಭಾರತದಲ್ಲಿ ರಷ್ಯಾದ S-400 ಟ್ರೈಂಫ್ ಸ್ವದೇಶಿ ಆಕಾಶ್ ಮಿಸೈಲ್ ಸಿಸ್ಟಮ್ಗಳಿವೆ. ಈಗ ಆಲ್ರೆಡಿ ಆಕಾಶ್ಗೆ ವಿದೇಶಗಳಿಂದಲೂ ಬೇಡಿಕೆ ಇದೆ. ಪಾಕ್ ಬಳಿ ಚೀನಾದ HQ-98 LY-80 ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇವೆ. ಆರ್ಟಿಲರಿ ವಿಚಾರಕ್ಕೆ ಬಂದರೆ ಭಾರತ ಪಾಕಿಸ್ತಾನಕ್ಕೆ ಹೆಚ್ಚು ಕಮ್ಮಿ ಸಮಬಲ ಹೊಂದಿದೆ. ಪಾಕ್ ಬಳಿ ಚೀನಾದ A-100 ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ಸ್ ಇವೆ. US ಮೇಡ್ M-198 ಹಾಗೂ ಟರ್ಕಿಯ ಪ್ಯಾಂಥರ್ ಹಾವಿಟ್ಸರ್ಗಳಿವೆ. ಇತ್ತ ಭಾರತದ ಬಳಿ ಇರೋ ಪಿನಾಕಾ ರಾಕೆಟ್ ಲಾಂಚರ್ಗಳು ಜಗತ್ತಲ್ಲೇ ಬೆಸ್ಟ್ ಸಿಸ್ಟಮ್ಗಳಲ್ಲಿ ಒಂದು ಅಂತ ಕರೆಸ್ಕೊಳ್ತಾ ಇವೆ. ಜೊತೆಗೆ ಬ್ರಿಟನ್ನ BAE ಸಿಸ್ಟಮ್ಸ್ನ M777, ಸ್ವೀಡನ್ನ FH-77ಗಳಿವೆ. DRDOದ ATACMS ಕೂಡ ಬರ್ತಾ ಇದ್ದಾವೆ. ಅತ್ಯಂತ ಅಡ್ವಾನ್ಸ್ಡ್ ಮೊಬೈಲ್ ಆರ್ಟಿಲರಿ ಸಿಸ್ಟಮ್ಸ್ ಇವು. ಏರ್ ಫೋರ್ಸ್, ಭಾರತದ ಏರ್ ಫೋರ್ಸ್ ಜಗತ್ತಿನ 4ನೇ ಅತಿ ಶಕ್ತಿಶಾಲಿ ಏರ್ ಫೋರ್ಸ್ ಅಂತ ಕರೆಸ್ಕೊಂಡಿದೆ. ಸದ್ಯದ ಮಾಹಿತಿ ಪ್ರಕಾರ ಸುಮಾರು 2229 ಏರ್ ಕ್ರಾಫ್ಟ್ಗಳಿವೆ. ಈ ಪೈಕಿ 513 ಫೈಟರ್ ಜೆಟ್ಸ್, 6 ಏರಿಯಲ್ ಟ್ಯಾಂಕರ್ಗಳು, 899 ಹೆಲಿಕಾಪ್ಟರ್ಗಳಿವೆ. ರಷ್ಯನ್ ಮೇಡ್ ಡಬಲ್ ಎಂಜಿನ್ MiG-29, MiG-27, Su-30 MKI, ಫ್ರಾನ್ಸ್ನ ರಫೈಲ್, ಜಾಗ್ವಾರ್, ಮಿರಾಜ್ 2000s ಹಾಗೆ HAL ತೇಜಸ್ಗಳು ಇವೆಲ್ಲವೂ ಇದ್ದಾವೆ. ಎಲ್ಲ ಸೇರಿಟ್ಟು 31 ಸ್ಕ್ವಾಡ್ರನ್ಗಳು. ಒಂದಷ್ಟು ಕೊರತೆ ಕೂಡ ನಮ್ಮಲ್ಲಿದೆ,
ಬಟ್ ಇಷ್ಟಿದೆ ನಮ್ಮ ಹತ್ರ. ಪಾಕಿಸ್ತಾನ ಬಳಿ 1399 ಏರ್ಕ್ರಾಫ್ಟ್ಸ್ ಇವೆ. ಈ ಪೈಕಿ 328 ಫೈಟರ್ ಜೆಟ್ಸ್, 4 ಏರಿಯಲ್ ಟ್ಯಾಂಕ್ಸ್ ಹಾಗೂ 373 ಹೆಲಿಕಾಪ್ಟರ್ಗಳು. ಒಂದಷ್ಟು ಅಂಕಿ ಅಂಶಗಳು ಪಾಕ್ ಫೈಟರ್ ಜೆಟ್ಗಳ ಸಂಖ್ಯೆ 400 ದಾಟಿವೆ ಅಂತ ಹೇಳ್ತವೆ. ಪಾಕಿಸ್ತಾನ ಭಾರತವನ್ನು ಕೌಂಟರ್ ಮಾಡೋಕೆ ಫೈಟರ್ ಜೆಟ್ಗಳಿಗೆ ಜಾಸ್ತಿ ಹೂಡಿಕೆ ಮಾಡುತ್ತೆ. ಸದ್ಯ ಒಟ್ಟು 20 ಸ್ಕ್ವಾಡ್ರನ್ಗಳ ಫೈಟರ್ ಜೆಟ್ ಪಾಕ್ ಬಳಿ ಇವೆ ಅನ್ನೋ ಮಾಹಿತಿ ಇದೆ. ಅಮೆರಿಕ ನಿರ್ಮಿತ F-16, F-7 ಫೈಟರ್ ಜೆಟ್ಸ್, ಫ್ರಾನ್ಸ್ನ ಮಿರಾಜ್ ಸೀರೀಸ್, ಚೀನಾದ JF-17, J-10C ಮುಂತಾದ ಫೈಟರ್ ಜೆಟ್ಸ್ ಇವೆ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸುಮಾರು 1.4 ಲಕ್ಷ ಸೈನಿಕರಿದ್ದಾರೆ. ಪಾಕ್ ವಾಯುಸೇನೆಯಲ್ಲಿ ಸುಮಾರು 78,000 ಸೈನಿಕರಿರೋ ಮಾಹಿತಿ ಇದೆ. ಆದರೆ 2019ರಲ್ಲಿ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ತುಂಬ ಹಳೆಯ ರಿಟೈರ್ಮೆಂಟಿಗೆ ಏನೇನು ಹತ್ತಿರ ಬಂದಿರೋದು, ಇನ್ನೇನು ಅದನ್ನೆಲ್ಲ ನಿವೃತ್ತಿಗೊಳಿಸ್ತಾ ಇದ್ದೀವಿ ನಾವು MiG-21ಗಳನ್ನು. ಆ MiG-21 ಬೈಸನ್ 30ರಿಂದ 50 ವರ್ಷ ಹಳೆಯ ಓಲ್ಡ್ ಫೈಟರ್ ಜೆಟ್ಗಳು. ಅದನ್ನು ಬಳಸಿ ಅಮೆರಿಕನ್ ಮೇಡ್ F-16 ಅನ್ನು ಹೊಡೆದು ಹಾಕಿದರು. ಹಾಗಾಗಿ ಸೈನಿಕರ ಸ್ಕಿಲ್ ಹೇಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. 100cc ಗಾಡಿನೇ ಸರಿಯಾಗಿ ಓಡಿಸೋಕೆ ಬರೆದವನಿಗೆ ನೀವು 2000cc ಸ್ಪೋರ್ಟ್ಸ್ ಬೈಕನ್ನು ಕೊಟ್ಟರೆ ಅದ್ರ ಬಿದ್ದರೆ ಎತ್ತಕ್ಕೂ ಕೂಡ ಆಗಲ್ಲ ಅವನ ಕೈಲಿ ಅಲ್ವಾ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಬರ್ತಾ ಇರೋದಿಲ್ಲ. ಹಾಗಾಗಿ ಸೈನಿಕರ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್. ನಮ್ಮ ವಾಯುಪಡೆಯ ಸೈನಿಕರು ಈ 50 ವರ್ಷ ಹಳೆಯ 30 ವರ್ಷ ಹಳೆಯ ಓಲ್ಡ್ ಮಾಡೆಲ್ ಏರ್ಕ್ರಾಫ್ಟ್ಗಳಲ್ಲಿ ಪಾಕಿಸ್ತಾನ ಸೇನೆ ಹತ್ರ ಇರುವಂತಹ F-16ಗಳು ಇಡೀ ವಿಶ್ವಾದ್ಯಂತ ಇರೋ ಏರ್ಫೋರ್ಸ್ ಪೈಲಟ್ಗಳ ಡ್ರೀಮ್ ಏರ್ಕ್ರಾಫ್ಟ್ಗಳು. ಇವತ್ತಿಗೂ ಕೂಡ ತುಂಬ ಬೆಲೆ ಇದೆ ಅವಕ್ಕೆ. ಅತ್ಯಂತ ಯಶಸ್ವಿ ಫೈಟರ್ ಜೆಟ್ಗಳು ಅವುಗಳನ್ನು ಹೊಡೆದು ಹಾಕ್ತಾರೆ ಅಂದರೆ ಯೋಚನೆ ಮಾಡಿ ನಮ್ಮ ವಾಯುಪಡೆಯ ಪೈಲಟ್ಗಳ ಸ್ಕಿಲ್ಸ್ ಯಾವ ಲೆವೆಲ್ಗಿದೆ ಅಂತ ಹೇಳಿ. ನೇವಿ, ನೌಕಾ ಸೇನೆಯಲ್ಲಿ ಭಾರತ ಪಾಕಿಸ್ತಾನಗಳಿಗೆ ಕಂಪ್ಯಾರಿಸನ್ನೇ ಇಲ್ಲ. ಯಾಕಂದರೆ ನಮ್ಮದು ಬ್ಲೂ ವಾಟರ್ ನೇವಿ, ಅಂದರೆ ತನ್ನ ತೀರ ಪ್ರದೇಶಗಳನ್ನು ಬಿಟ್ಟು ಹೊರಗೂ ಹೋಗಿ ಆಪರೇಟ್ ಮಾಡೋ ಸಾಮರ್ಥ್ಯ ಇರುವಂಥ ನೇವಿ. ಆದರೆ ಪಾಕಿಸ್ತಾನದ್ದು ಗ್ರೀನ್ ವಾಟರ್ ನೇವಿ. ತನ್ನ ಕಡಲ ತೀರದಲ್ಲಿ ಮಾತ್ರ ಇವರಿಗೆ ಸ್ವಲ್ಪ ಆ ಕಡೆ ಓಡಾಡೋಕ್ಕಾಗತ್ತೆ. ಭಾರತದ ಬಳಿ 293 ಯುದ್ಧ ನೌಕೆಗಳಿದ್ರೆ ಪಾಕ್ ಬಳಿ ಇರೋದು ಕೇವಲ 121. ಭಾರತದ ಬಳಿ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ, INS ವಿಕ್ರಮಾದಿತ್ಯ ಹಾಗೂ INS ವಿಕ್ರಾಂತ್. ಜೊತೆಗೆ ಡಿಸ್ಟ್ರಾಯರ್ಸ್, ಕಾರ್ವೆಟ್ಸ್, ಫ್ರಿಗೇಟ್ಸ್ ಹಾಗೂ ಸಬ್ಮರೀನ್ಗಳ ಕಾಂಬಿನೇಷನ್ ಇರೋದ್ರಿಂದಲೇ ಭಾರತೀಯ ನೌಕಾಪಡೆಗೆ ಬ್ಲೂ ವಾಟರ್ ನೇವಿ ಸ್ಥಾನಮಾನ ಸಿಕ್ಕಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿರೋದ್ರಿಂದ ಫೈಟರ್ ಜೆಟ್ಸ್ ಹಾಗೂ ಇತರ ಮಾರಕ ಶಸ್ತ್ರಾಸ್ತ್ರಗಳನ್ನು ಇಂಡಿಯನ್ ನೇವಿ ಭೂಮಿಯ ಯಾವುದೇ ಮೂಲೆಗಾದರೂ ತಗೊಂಡು ಹೋಗಿ ಫೈಟಿಂಗ್ ಮಾಡ್ಬೋದು. ಭಾರತದ ಬಳಿ 18 ಸಬ್ಮರೀನ್ಗಳಿವೆ, ಪಾಕ್ ಬಳಿ 8 ಇವೆ. ಆದರೆ ಡೆಸ್ಟ್ರಾಯರ್ಸ್ ಒಂದು ಇಲ್ಲ, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇಲ್ಲ. ಏನೋ ಮಾಡರ್ನ್ ವಾರ್ಫೇರ್ಗಳಲ್ಲಿ ಡ್ರೋನ್ಗಳ ಪಾತ್ರ ಬಹಳ ದೊಡ್ಡದು. ಭಾರತದ ಬಳಿ ರುಸ್ತುಮ್ ಹಾಗೂ ನೇತ್ರ ಡ್ರೋನ್ ಸರ್ವೆಲೆನ್ಸ್ ಪೇಲೋಡ್ ಡೆಲಿವರಿ ಸಾಮರ್ಥ್ಯ ಇದೆ. ಇಸ್ರೇಲ್ನ ಹೆರೋನ್ ಡ್ರೋನ್ಗಳನ್ನು ತರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಅಮೆರಿಕದ MQ-9 ರೀಪರ್ ಡ್ರೋನ್ಗಳ ನಿಯೋಜನೆ ಕೂಡ ಶುರುವಾಗಿದೆ. ಈಗ ಆಲ್ರೆಡಿ ಪಾಕ್ ಹಾಗೂ ಚೀನಾ ಬಾರ್ಡರ್ಗಳಲ್ಲಿ ಭಾರತ ಡ್ರೋನ್ ನಿಯೋಜನೆ ಮಾಡಿದೆ. ಅತ್ತ ಪಾಕಿಸ್ತಾನದಲ್ಲಿ ವಿಂಗ್ ಲೂಂಗ್ ಹಾಗೂ CH-4 ಅನ್ನೋ ಚೈನೀಸ್ ಡ್ರೋನ್ಗಳಿವೆ. ಟರ್ಕಿಯಿಂದ ಬ್ಯಾರಕ್ತರ್ ಡ್ರೋನ್ಗಳನ್ನು ಆಮದು ಮಾಡಿಕೊಂಡಿದ್ದಾರೆ. ಪಾಕ್ ಡ್ರೋನ್ಗಳು ಬಾರ್ಡರ್ನಲ್ಲಿ ಬಹಳ ಆಕ್ಟಿವ್. ಪಾಕಿಸ್ತಾನದ ಲಾಹೋರ್ ಲಾಂಚ್ ಪ್ಯಾಡ್ನಿಂದ ಭಾರತದ ಕಡೆಗೆ 184 ಡ್ರೋನ್ಗಳು ಬಂದಿವೆ ಅಂತ BSF ಹೇಳಿತ್ತು. ಕಾಶ್ಮೀರ, ಪಂಜಾಬ್ ಪ್ರಾಂತ್ಯಗಳಿಗೆ ಪಾಕಿಸ್ತಾನ ಡ್ರೋನ್ಗಳ ಮೂಲಕ ಆಯುಧ ಹಾಗೂ ನಶಾವಸ್ತುವನ್ನು ಕಳಿಸ್ತಿರೋದು ಓಪನ್ ಸೀಕ್ರೆಟ್. ಈ ಡ್ರೋನ್ಗಳು ಯುದ್ಧಕ್ಕೆ ಬಳಕೆಯಾಗೋದಿಲ್ಲ. ಆದರೆ ಟರ್ಕಿಯ ಬ್ಯಾರಕ್ಟರ್ ಡ್ರೋನ್ಗಳು ಯಶಸ್ವಿ ಡ್ರೋನ್ಗಳು. ಆಲ್ರೆಡಿ ರಷ್ಯಾ ಯುಕ್ರೇನ್ ಕದನದಲ್ಲಿ, ಅಜರ್ಬೈಜಾನ್ ಅರ್ಮೇನಿಯಾ ಕದನದಲ್ಲಿ ಪ್ರೂವನ್ ಡ್ರೋನ್ಗಳಿವು. ಅವುಗಳು ಸ್ವಲ್ಪ ಘಾತಕ ಇದ್ದಾವೆ. ಏನೋ ಸೈಬರ್ ವಾರ್ಫೇರ್ ಎಬಿಲಿಟಿ ಬಗ್ಗೆ ನೋಡಲೇಬೇಕು. 1000ಕ್ಕೂ ಅಧಿಕ ಎಕ್ಸ್ಪೀರಿಯನ್ಸ್ಡ್ ನೌಕರರೊಂದಿಗೆ ಇಂಡಿಯನ್ ಸೈಬರ್ ಕಮಾಂಡ್ ಅತ್ಯಂತ ಅಡ್ವಾನ್ಸ್ ಸೈಬರ್ ಕಮಾಂಡ್ಗಳಲ್ಲಿ ಒಂದು. ಯಾವುದೇ ಸೈಬರ್ ಥ್ರೆಟ್ ಬಂದರೂ ಅದನ್ನು ಪತ್ತೆ ಹಚ್ಚೋ, ಅದನ್ನು ಟ್ಯಾಕಲ್ ಮಾಡೋ ಸಾಮರ್ಥ್ಯ ಭಾರತಕ್ಕಿದೆ. ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಬೆಟರ್ ಇದ್ದೀವಿ. ಸಂಯುಕ್ತ ಹಾಗೂ ದಿವ್ಯ ದೃಷ್ಟಿ ಅನ್ನೋ ಸಿಗ್ನಲ್ ಇಂಟೆಲಿಜೆನ್ಸ್ ಹಾಗೂ ಜಾಮಿಂಗ್ ಟೆಕ್ನಾಲಜಿ ಇದೆ. ಹ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗದ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋಕೆ ಕ್ವಾಂಟಮ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. 8,000 ಕೋಟಿ ರೂಪಾಯಿ ಮೌಲ್ಯದ ಕ್ವಾಂಟಮ್ ಟೆಕ್ನಾಲಜಿ ಮಿಷನ್ ಲಾಂಚ್ ಮಾಡಿದ್ದೀವಿ. ಆದರೆ ಚೀನಾ ಇರೋದ್ರಿಂದ ಪಾಕಿಸ್ತಾನ ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದೊಡ್ಡಪ್ಪ ಬಂದು ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಸೈಬರ್ ಥ್ರೆಟ್ ವಿರುದ್ಧ ನ್ಯಾಷನಲ್ ರೆಸ್ಪಾನ್ಸ್ ಸೆಂಟರ್ ಅನ್ನೋ ಒಂದು ಸಣ್ಣ ಸಂಸ್ಥೆ ಇದೆ. ಅದು ಶುರುವಾಗಿದೆ 2022ರಲ್ಲಿ. ಸೈಬರ್ ಟೆಕ್ನಾಲಜಿಗೆ ದೊಡ್ಡ ಮಟ್ಟದಲ್ಲಿ ವಿದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು. ಚೀನಾ ಕಾಪಾಡಿದ್ರೆ ಮಾತ್ರ ಕಾಪಾಡಬೇಕು. ಯಾಕಂದರೆ ಚೀನಾ ನಮಗಿಂತಲೂ ಕೂಡ ಅಡ್ವಾನ್ಸ್ಡ್ ಇದೆ ಈ ವಿಚಾರದಲ್ಲಿ. ಅದು ನಮ್ಮ ಮೈಂಡಲ್ಲಿ ಇರಬೇಕು. ಶತ್ರುಗಳನ್ನು ಅಂಡರ್ಮೈನ್ ಮಾಡಬಾರದು ತೀರಾ. ಭಾರತ ಹೈ ಎನರ್ಜಿ ಲೇಸರ್ ಸಿಸ್ಟಮ್ಗಳ ಮೇಲೆ ಕೆಲಸ ಮಾಡ್ತಾ ಇದೆ. ಆದಿತ್ಯ ಹಾಗೂ ದುರ್ಗಾ 2 ಅನ್ನೋ ಲೇಸರ್ ಟೆಕ್ನಾಲಜಿ ಅಭಿವೃದ್ಧಿ ಆಗ್ತಾ ಇದೆ. ಪಾಕ್ ಬಳಿ ಲೇಸರ್ ಟೆಕ್ನಾಲಜಿ ಇರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಭಾರತದಲ್ಲಿ ಇಸ್ರೋದಂತಹ ವೆಲ್ ಎಸ್ಟಾಬ್ಲಿಷ್ಡ್ ಸ್ಪೇಸ್ ಪವರ್ ಕೂಡ ಇದೆ.
ರಿಸ್ಯಾಟ್, ಎಮಿಸ್ಯಾಟ್ನಂಥ ಅಡ್ವಾನ್ಸ್ಡ್ ಮಿಲಿಟರಿ ಸ್ಯಾಟಲೈಟ್ಗಳನ್ನು ಭಾರತ ಆಪರೇಟ್ ಮಾಡ್ತಾ ಇದೆ. ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಕೇಪಬಿಲಿಟಿ ಇದೆ. ಅಂದರೆ ಲೋ ಅರ್ತ್ ಆರ್ಬಿಟ್ನಲ್ಲಿರೋ ಪಾಕ್ ಸ್ಯಾಟಲೈಟ್ಗಳನ್ನು ಅಥವಾ ಪಾಕ್ಗೆ ಹೆಲ್ಪ್ ಮಾಡೋ ಚೈನೀಸ್ ಸ್ಯಾಟಲೈಟ್ಗಳನ್ನು ಭಾರತ ತನ್ನ ಕ್ಷಿಪಣಿಗಳ ಮೂಲಕ ಹೊಡೆದು ಹಾಕೋ ಸಾಮರ್ಥ್ಯವನ್ನು ಅಚೀವ್ ಮಾಡಿದೆ. ಅದು ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಭಾರತದ ಬಳಿ ಇರೋ ದೊಡ್ಡ ಅಸ್ತ್ರ. ಅದು ಯುದ್ಧದ ಸಂದರ್ಭ ಬಂದರೆ ಪಾಕಿಸ್ತಾನಕ್ಕೆ ನೆರವಾಗೋದೇ ಚೈನೀಸ್ ಸ್ಯಾಟಲೈಟ್ಗಳು. ಅವ್ರದ್ದು ಕೆಲವೊಂದಷ್ಟು ಸಣ್ಣ ಪುಡಿ ಸ್ಯಾಟಲೈಟ್ಗಳು, ಅವುಗಳನ್ನು ಜಾಮ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ಅವರು ಕಮ್ಯುನಿಕೇಷನ್ಗೆ ಆಕಾಶ ನೋಡಬೇಕಷ್ಟೇ ಅವರು. ಜೊತೆಗೆ ನೆಕ್ಸ್ಟ್ ಎ ಐ ಬಳಕೆ ಮಾಡೋದ್ರಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಪಾಕಿಸ್ತಾನಕ್ಕಿಂತ. ಸರ್ವೈಲೆನ್ಸ್ಗೆ ಆಲ್ರೆಡಿ ಭಾರತ AI ಬಳಸ್ತಾ ಇದೆ, ಅಟಾನಮಸ್ ಟೆಕ್ನಾಲಜಿ ಬಳಸ್ತಾ ಇದೆ. ಭಾರತದ ರಕ್ಷಣಾ ಇಲಾಖೆಯಲ್ಲಿ ಡಿಫೆನ್ಸ್ AI ಕೌನ್ಸಿಲ್ ಇದೆ, ಡಿಫೆನ್ಸ್ AI ಪ್ರಾಜೆಕ್ಟ್ಸ್ ಏಜೆನ್ಸಿ. ಆದರೆ ಪಾಕ್ AI ಬಳಕೆಯನ್ನು ಇನ್ನೂ ಆರಂಭಿಕ ಹಂತದಲ್ಲಿ ಮಾಡ್ತಾ ಇದೆ. ಬಹುಶಃ ChatGPT ಸರ್ಚ್ ಮಾಡೋದು ಕಲ್ತಿರ್ಬೋದು ಅವರು. ಅಣ್ವಸ್ತ್ರಗಳು. ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಭಾರತದ ಬಳಿ ಸುಮಾರು 180 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ, ಅಂದರೆ ರೆಡಿ ಆಗಿರುವ ಅಣ್ವಸ್ತ್ರಗಳು. ಪಾಕಿಸ್ತಾನ ಬಳಿ ಕಮ್ಮಿ ಏನಿಲ್ಲ, ಸುಮಾರು 170 ಅಣ್ವಸ್ತ್ರಗಳಿವೆ. ಆದರೆ ಅವ್ರದ್ದು ತುಂಬ ಸಣ್ಣದು, ಈ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವಾರ್ ಹೆಡ್ ಅಂತ ಮಾಡಿಟ್ಕೊಂಡಿದ್ದಾರೆ. ಅಂದರೆ ಗಡಿಗಳಲ್ಲಿ ಏನಾದರೂ ಸಂಘರ್ಷ ಆದಾಗ ಕಮ್ಮಿ ತೀವ್ರತೆ ಇದೆ, ಸಣ್ಣ ಸಣ್ಣ ಪ್ರದೇಶಗಳನ್ನು ಧ್ವಂಸ ಮಾಡೋ ಥರ ಸಣ್ಣದು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಮಾಡಿಟ್ಕೊಂಡಿದ್ದಾರೆ ಪಾಕಿಸ್ತಾನದವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತ ಪಾಕಿಸ್ತಾನದ ಮಿಲಿಟರಿ ಬಲಾಬಲದ ಬಗ್ಗೆ ಕಂಪ್ಯಾರಿಸನ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಒಂದಷ್ಟು ಅಪ್ಡೇಟ್ಸ್ ಕೊಡೋ ಪ್ರಯತ್ನ. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇತ್ತು ಅಂದರೆ ನೀವು ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಸೆಕ್ಯೂರ್ ಮಾಡೋಕ್ಕೆ, ಅವರಿಗೆ ಆರ್ಥಿಕ ರಕ್ಷಣೆಯನ್ನು ಕೊಡೋಕ್ಕೆ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ನಿಮಗೆ ಎಷ್ಟು ಕವರೇಜ್ ಬೇಕು, ಸೊ ಆ ಕವರೇಜ್ ಬೇಕು ಅಂದರೆ 1 ಕೋಟಿದ 50 ಲಕ್ಷದ 2 ಕೋಟಿದ ಅಷ್ಟು ಕವರೇಜ್ ಬೇಕು ಅಂದರೆ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ ಅಂತ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಅಲ್ಲೇ ಲಿಂಕ್ ಮೇಲ್ಗಡೆ ಮೆನ್ಷನ್ ಆಗಿರುತ್ತೆ. ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಬೇಕಾದ ಫೀಚರ್ನೊಂದಿಗೆ ನೀವು ಟರ್ಮ್ ಪ್ಲಾನ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.